ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಗ್ರೀನ್ ಪೀಸ್ ಪುದೀನ ರೈಸ್ ಮಾಡುತ್ತೇನೆ. ಹೇಗೆ ಮಾಡುವುದು ಎಂದು ನೋಡುವ. ಗ್ರೀನ್ ಪೀಸ್ ಪುದೀನ ರೈಸಿಗೆ ಒಂದು ಪೇಸ್ಟ್ ಮಾಡಿಕೊಳ್ಳಬೇಕು. ಅದಕ್ಕಾಗಿ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ಒಂದು 1/4 ಕಪ್ಪು ತೆಂಗಿನ ತುರಿ ಹಾಕುತ್ತೇನೆ. ನಂತರ ಒಂದು 2 ಕಾಯಿ ಮೆಣಸು, ಇದಕ್ಕೆ ನಾನು ಒಂದು 5 ಎಸಳು ಬೆಳ್ಳುಳ್ಳಿ, ನಂತರ ಒಂದು 1.5 ಇಂಚಿನಷ್ಟು ಶುಂಠಿ, ನಮ್ಮ 1 ಹಿಡಿಯಷ್ಟು ಪುದೀನ ಇಷ್ಟನ್ನು ಹಾಕಿ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಕೂಡ ಹಾಕಬೇಕು. ಈಗ ಇದರ ಒಂದು ಫೈನ್ ಆಗಿ ಪೇಸ್ಟ್ ಮಾಡಿಕೊಂಡು ಬರುವ. ಇಲ್ಲಿ ನಾನು ಪೇಸ್ಟ್ ಮಾಡಿ ತಂದಿದ್ದೇನೆ. ಈ ರೀತಿಯಾಗಿ ಆಗಿದೆ. ಇದನ್ನು ನಾವು ಸೈಡಿಗೆ ಇಡುವ. ಇಲ್ಲಿ ನಾನು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ಪ್ಯಾನಿಗೆ ಮೊದಲು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕುವ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಎಣ್ಣೆ ಬಿಸಿಯಾಗುವಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಶಾಜೀರ ಹಾಕುತ್ತೇನೆ. 1 ಪಲಾವ್ ಎಲೆ, 1 ಸಣ್ಣ ತುಂಡು ಚಕ್ಕೆ, 2 ಏಲಕ್ಕಿ ಇಷ್ಟನ್ನು ಹಾಕಿ ಮೊದಲು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಆಯಿಲ್ ಮತ್ತು ತುಪ್ಪದಲ್ಲಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಹೇಗೆ ಇದು ಒಳ್ಳೆ ಫ್ರೈ ಆಯಿತು. ಈಗ ನಾವು ಇದಕ್ಕೆ 1 ಸಣ್ಣ ಈರುಳ್ಳಿಯನ್ನು ನಾನು ಈ ರೀತಿಯಾಗಿ ಉದ್ದಗೆ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಹೀಗೆ ಹಾಕುವ. ಈ ಈರುಳ್ಳಿ ಕೂಡ ಹೀಗೆ ಉರಿಯುತ್ತಾ ಬರುವಾಗ ಇದಕ್ಕೆ ನಾನು ಈ ಸ್ಪ್ರಿಂಗ್ ಆನಿಯನ್ನ ವೈಟ್ ಭಾಗವನ್ನು ಸ್ವಲ್ಪ ಹಾಕಿದ್ದೇನೆ. ನಂತರ ನಾವು ಇದಕ್ಕೆ ಒಂದು 10 ಗೋಡಂಬಿಯನ್ನು ನಾನು ಈ ರೀತಿ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೇನೆ, ಅರ್ಧ ಮಾಡಿ ಇಟ್ಟಿದ್ದೇನೆ. ಅದನ್ನು ಹಾಕುವ. ಈಗ ನಾವು ಇದಕ್ಕೆ ಇದು ಚೆನ್ನಾಗಿ ಉರಿದಾಯಿತು. ಈಗ ನಾವು ಇದಕ್ಕೆ ಈ ಪುದೀನದ ಪೇಸ್ಟನ್ನು ಹಾಕುವ. ಇದನ್ನು ನಾವು ಹೀಗೆ ಮಿಕ್ಸ್ ಮಾಡಿ ಫ್ರೈ ಮಾಡುವಾಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಈ ಟೈಮಲ್ಲಿ ಹಾಕಬೇಕು. ಈಗ ಇದನ್ನು ನಾವು ಇದರ ಹಸಿ ವಾಸನೆ ಹೋಗುವವರೆಗೆ ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು. ಇದು ಫ್ರೈ ಆಗುತ್ತಾ ಬರುವಾಗ ಇದಕ್ಕೆ ನಾವು ಒಂದು ಅರ್ಧ ಕಪ್ಪಿನಷ್ಟು ಹಸಿ ವಟಾಣ ಹಾಕುತ್ತೇನೆ, ಬಟಾಣಿದು. ಇದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬೇಯಬೇಕು. ಫ್ರೈ ಆಯಿತು, ಫ್ರೈ ಆಗುತ್ತಾ ಬಂತು. ಆಗ ನಾವು ಇದು ಗಟ್ಟಿಯನ್ನು ಅಣಿಸಿದರೆ ಸ್ವಲ್ಪ ನೀರನ್ನು ಹೀಗೆ ಹಾಕಬಹುದು. ಸ್ವಲ್ಪ ನೀರು ಹಾಕಿ ಇದನ್ನು ಈ ಕನ್ಸಿಸ್ಟೆನ್ಸಿಯಲ್ಲಿ ಇಡಬಹುದು. ಹೀಗೆ ಪೇಸ್ಟ್ ಎಲ್ಲ ಒಳ್ಳೆ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಈ ಸಿಮ್ಲಾ ಮಿರ್ಚಿಯನ್ನು ನಾನು ಒಂದು ಸಣ್ಣ ಸಿಮ್ಲಾ ಮಿರ್ಚಿ ತಗೊಂಡಿದ್ದೇನೆ. ಇದನ್ನು ಹೀಗೆ ಸಣ್ಣದಾಗಿ ಕಟ್ ಮಾಡಿ ಹಾಕುತ್ತೇನೆ. ಇದು ಹೆಚ್ಚು ಬೇಯುವ ಅಗತ್ಯ ಇಲ್ಲ. ಇದು ಕ್ರಿಸ್ಪಿಯಾಗಿ ಇದ್ದರೆ ಒಳ್ಳೆಯದಾಗುತ್ತದೆ ತಿನ್ನಲು ಕೂಡ. ಈ ಸಿಮ್ಲಾ ಮಿರ್ಚ್ ಕೂಡ ಇದರಲ್ಲಿ ಒಳ್ಳೆ ಮಿಕ್ಸ್ ಆಯಿತು. ಈಗ ನಾವು ಇದಕ್ಕೆ ಇಲ್ಲಿ ನಾನು ಒಂದು 4 ಕಪ್ಪಿನಷ್ಟು ರೈಸನ್ನು ಬೇಯಿಸಿಟ್ಟಿದ್ದೇನೆ. ಈ ರೈಸನ್ನು ನಾವು ಇದಕ್ಕೆ ಹಾಕುವ. ಯಾವ ರೈಸ್ ಕೂಡ ಹಾಕಬಹುದು. ನಾನು ಇಲ್ಲಿ ನಾರ್ಮಲ್ ಊಟಕ್ಕೆ ಮಾಡುವ ರೈಸನ್ನೇ ಹಾಕಿದ್ದೇನೆ. ಈಗ ನಾವು ಇದರ ಮೇಲೆ ಸ್ಪ್ರಿಂಗ್ ಆನಿಯನ್ ಗ್ರೀನ್ ಸ್ವಲ್ಪ ಹಾಕುತ್ತೇನೆ ನಾನು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಒಂದು ಅರ್ಧ ಸ್ಪೂನಿನಷ್ಟು ಅರ್ಧ ಲಿಂಬನ್ನು ನಾನು ಲಿಂಬು ರಸವನ್ನು ಹೀಗೆ ಹಾಕುತ್ತೇನೆ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು. ಹೀಗೆ ಒಳ್ಳೆ ಫ್ರೈ ಮಾಡಿ ಒಳ್ಳೆ ಮಿಕ್ಸ್ ಕೂಡ ಆಯಿತು ಇದು. ಈಗ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡುವ. ಇಲ್ಲಿ ನಮ್ಮ ಈ ಗ್ರೀನ್ ಪೀಸ್ ಪುದೀನ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್, ನೋಡಿ.